ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇವೆ. ಈಗಾಗಲೇ 2 ದಿನಗಳ ಹಿಂದೆ ನಿಮಗೆಲ್ಲರಿಗೂ ಕೂಡ ಮಿಡ್ ಟರ್ಮ್ ಎಕ್ಸಾಮ್ಗೆ ಬೇಕಾಗಿರುವಂತಹ ಕನ್ನಡ, ಇಂಗ್ಲೀಷ್, ಹಿಂದಿ, ಸಂಸ್ಕೃತ ಹಾಗೂ ಇನ್ನು ಕೆಲವೊಂದು ಲ್ಯಾಂಗ್ವೇಜ್ಗಳ ಮಿಡ್ ಟರ್ಮ್ ಎಕ್ಸಾಮ್ ಸಿಲೆಬಸನ್ನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಸಿಲೆಬಸ್ ಅಂದರೂ ಒಂದೇ, ಪೋರ್ಷನ್ ಅಂದರೂ ಒಂದೇ ಆಗಿರುತ್ತೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಸದಾ ನಮ್ಮ ಜೊತೆ ಹೀಗಿರಲಿ. ಆರ್ಟ್ಸ್ನವರಿಗೆ ಸಪ್ರೇಟಾಗಿ ವಿಡಿಯೋ ಇದೆ, ಕಾಮರ್ಸ್ನವರಿಗೆ ಹಾಗೆ ಸೈನ್ಸ್ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಇರುವಂತಹ ಎಕ್ಸಾಮ್ ಯಾವುದು ಫಸ್ಟ್ ಇಯರ್ PUC ಫಿಸಿಕ್ಸ್ ಸಿಲೆಬಸ್ ಫಾರ್ ಅಕಾಡೆಮಿಕ್ ಇಯರ್ 2025-26 ಮಿಡ್ ಟರ್ಮ್ ಎಕ್ಸಾಮಿಗೆ ಏನು ಪೋರ್ಷನ್ ಇದೆ ಅಂತ ಸ್ವಲ್ಪ ನೋಡ್ತಾ ನಾವು ಹೋಗೋಣ. ಈಗ ಬನ್ನಿ, ತಾವುಗಳು ನೋಡ್ಬೋದು ಇಲ್ಲಿ ಲಾಸ್ಟ್ ಲೈನಲ್ಲೇ ತೋರಿಸ್ತಾ ಇದ್ದೀನಿ. ಫಸ್ಟು ಇಟ್ ಇನ್ಕ್ಲೂಡ್ಸ್ ಫಸ್ಟ್ ಕ್ವಾರ್ಟರ್ಲಿ ಟೆಸ್ಟ್ ಚಾಪ್ಟರ್ಸ್ ಅಂತ ಇದೆ. ಮಿಡ್ ಟರ್ಮ್ ಎಕ್ಸಾಮಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಇಟ್ ಇನ್ಕ್ಲೂಡ್ಸ್ ಅಂದರೆ ಮಿಡ್ ಟರ್ಮ್ ಎಕ್ಸಾಮ್ ಪೋರ್ಷನಲ್ಲಿ ನಿಮ್ಮ ಏನಿದ್ರೆ ಘಟಕ ಪರೀಕ್ಷೆ 1 ಅಥವಾ ಯೂನಿಟ್ ಟೆಸ್ಟ್ 1, FA 1 ಅಥವಾ ಫಾರ್ಮೇಟಿವ್ ಅಸೆಸ್ಮೆಂಟ್ 1, ಇಂಟರ್ನಲ್ ಟೆಸ್ಟ್ 1 ಅಂತ ಏನು ಕರೆದಿದ್ರೋ ಅದು ಕೂಡ ಅಂದರೆ ಈ ಚಾಪ್ಟರ್ 1 to 7 ಸಂಪೂರ್ಣವಾಗಿ ನಿಮಗೆಲ್ಲರಿಗೂ ಕೂಡ ಮಿಡ್ ಟರ್ಮ್ ಎಕ್ಸಾಮಿಗೆ ಇರುತ್ತೆ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕ್ವಾರ್ಟರ್ ಟೆಸ್ಟ್ಗೆ ಏನಿತ್ತು ಅದು ಕೂಡ ಇಲ್ಲಿ ಡಿಸ್ಪ್ಲೇನ ಮಾಡಿದ್ದೇನೆ ನೋಡಿ. ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ ಇದು ಮಿಡ್ ಟರ್ಮಿಗಿದೆ. ಮೋಷನ್ ಇನ್ ಎ ಸ್ಟ್ರೈಟ್ ಲೈನ್ ಮಿಡ್ ಟರ್ಮ್ ಎಕ್ಸಾಮ್, ಮೋಷನ್ ಇನ್ ಎ ಪ್ಲೇನ್ ಮಿಡ್ ಟರ್ಮ್ ಎಕ್ಸಾಮ್, ಲಾಸ್ ಆಫ್ ಮೋಷನ್ ಮಿಡ್ ಟರ್ಮ್ ಎಕ್ಸಾಮ್, ವರ್ಕ್ ಎನರ್ಜಿ ಆ್ಯಂಡ್ ಪವರ್ ಮಿಡ್ ಟರ್ಮ್ ಎಕ್ಸಾಮ್, ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಆ್ಯಂಡ್ ರಿಜಿಡ್ ಬಾಡಿ ಮಿಡ್ ಟರ್ಮ್ ಎಕ್ಸಾಮ್, ಗ್ರಾವಿಟೇಷನಲ್ ಇದು ಕೂಡ ಗ್ರಾವಿಟೇಷನ್ ಇದು ಕೂಡ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಿಗೆ ಇರುವಂಥದ್ದಾಗಿರುತ್ತೆ. ಧನ್ಯವಾದಗಳು. ಈಗ ನಾವು ಸಬ್ಜೆಕ್ಟ್ ಕೆಮಿಸ್ಟ್ರಿಯ ಕಡೆಗೆ ಈಗ ಸ್ವಲ್ಪ ಹೋಗುವ ಬನ್ನಿ ವಿದ್ಯಾರ್ಥಿಗಳೇ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆಲ್ಲರಿಗೂ ಕೂಡ ಇಂಗ್ಲೀಷಿಗೆ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ಗೆ ಬೇಕಾಗಿರುವಂತಹ ಮೆಟೀರಿಯಲನ್ನು ಈಗಾಗಲೇ ಪೇಸ್ಟ್ ಮಾಡಿದ್ದೇನೆ. ಯಾವುದೆಲ್ಲ ಸೆಕೆಂಡ್ ಇಯರ್ PUC ವಿಡಿಯೋಗಳಿರ್ತಾವೋ ಅವರಿಗೆ ಸೆಕೆಂಡ್ ಇಯರ್ ಮೆಟೀರಿಯಲ್ ಇರುತ್ತೆ ಆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ. ಜೊತೆಗೆ ನಮ್ಮ ಫಸ್ಟ್ ಇಯರ್ PUC ವಿದ್ಯಾರ್ಥಿಗಳಿಗೂ ಕೂಡ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೆಲ್ಲರಿಗೂ ಕೂಡ ಏನು ಇರುತ್ತೆ, ಎಸ್ ನಿಮಗೆ ಇಂಗ್ಲೀಷ್ ಮೆಟೀರಿಯಲ್ ರೆಡಿ ಇರುತ್ತೆ, ಗ್ರಾಮರು ಹಾಗೂ ಲೆಸನ್ಸ್ಗಳು. ಬನ್ನಿ ಈಗ ಕೆಮಿಸ್ಟ್ರಿ ಏನೆಲ್ಲ ಇದೆ ಅಂತ ನೋಡ್ಕೊತ ಹೋಗೋಣ. ಈಗ ಫಸ್ಟ್ ಟೆಸ್ಟ್ ಪೋರ್ಷನ್ ಆ್ಯಂಡ್ ಅಂತಲೇ ಇದೆ. ಫಸ್ಟಿಗೆ ಲೈನ್ ಓದ್ಕೊಳ್ಳಿ ಎಲ್ಲರೂ ಕೂಡ, ಲಾಸ್ಟ್ ಲೈನ್ ಓದಿ. ಫಸ್ಟ್ ಟೆಸ್ಟ್ ಪೋರ್ಷನ್ಸ್ ಅಂತ ಹೇಳಿದರೆ ಮೇಲ್ಗಡೆ ಕಾಣುತ್ತಿರುವ ಫಿಸಿಕಲ್ ಕೆಮಿಸ್ಟ್ರಿ, ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಆ್ಯಂಡ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಈ 3 ಭಾಗಗಳಿಂದನೂ ಕೂಡ ಏನೆಲ್ಲ ನಿಮ್ಮ ಯೂನಿಟ್ ಟೆಸ್ಟ್ 1ಕ್ಕೆ ಕೊಟ್ಟಿದ್ರೋ UT 1ಗೆ ಕೊಟ್ಟಿದ್ರಲ್ವ ಅದೆಲ್ಲದೂ ಕೂಡ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಿಗೆ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಚಾಪ್ಟರ್ 1, ಚಾಪ್ಟರ್ 2, ಚಾಪ್ಟರ್ 5, ಚಾಪ್ಟರ್ 8 ಇನ್ ವಿತ್ ದಟ್ ಚಾಪ್ಟರ್ 2, ಚಾಪ್ಟರ್ 3 ಫ್ರಮ್ ಫಿಸಿಕಲ್ ಕೆಮಿಸ್ಟ್ರಿ, ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಿಂದ ಚಾಪ್ಟರ್ 6, ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಿಂದ ಚಾಪ್ಟರ್ 8 ಇರುತ್ತೆ. ಹೋಪ್ ಎಲ್ಲರಿಗೂ ಕೂಡ ಪ್ರತಿಯೊಂದು ಕೂಡ ಕ್ಲಿಯರ್ ಆಗ್ತಾ ಇದೆ ಅಂದ್ಕೊಂಡಿದ್ದೀನಿ. ಉದ್ದೇಶ ವಿಡಿಯೋ ನಿಮಗೆ ತಲೆ ತಿನ್ನುವಂಥದ್ದಲ್ಲ. ಆದಷ್ಟು ಇದು ಕೂಡ PDF ಕಾಪಿಯನ್ನು ಕೇಳ್ತಿದ್ರೆ ಅವಶ್ಯಕತೆ ಇಲ್ಲ. ಟೆಕ್ಸ್ಟ್ ಬುಕ್ ಇಟ್ಕೊಂಡು ಪಟ ಅಂತ ಟಿಕ್ ಹಾಕ್ಕೊಂಡು ಒಂದು ಅಂಡರ್ಲೈನ್ ಹಾಕ್ಕೊಂಡು ಇಲ್ಲಿಯವರೆಗೆ ನಮಗೆ ಮಿಡ್ ಟರ್ಮ್ ಎಕ್ಸಾಮ್ ಪೋರ್ಷನ್ ಇದೆ ನೋಡಿ. ನಾನು ತೋರಿಸುತ್ತಿರುವ ಪೋರ್ಷನ್ ಇದೆ ಅಲ್ವಾ, ಇದು ಕಡಿಮೆ, ಇದಕ್ಕಿಂತ ಒಂದು ಪಾಠ ಜಾಸ್ತಿ ಆಗ್ಬೋದು, ಕಡಿಮೆ ಅಂತೂ ಆಗಲ್ಲ. ಇಷ್ಟು ತಲೆಯಲ್ಲಿ ಇಟ್ಕೊಳ್ಳಿ. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್ ಮೈ ಡಿಯರ್ ಚಿಲ್ಡ್ರನ್? ಆಯಿತಾ ನೋಡಿ. ಈಗ ಇದ್ರ ಪ್ರಕಾರ ಕೊಡಬೇಕಾಗಿರೋದು ಟೋಟಲ್ 8 ಹೀಗೆ ಚಾಪ್ಟರ್ 8 ಯಾವುದು ರಿಮೈನಿಂಗ್ ಟಾಪಿಕ್ಸ್ ಆಫ್ ಸಮ್ ಬೇಸಿಕ್ ಪ್ರಿನ್ಸಿಪಲ್ ಆ್ಯಂಡ್ ಟೆಕ್ನಿಕ್ಸ್ ಅಂತಿದ್ರು ಅಲ್ಲಿವರೆಗೂ ಕೊಡಬೇಕು ಆರ್ಗ್ಯಾನಿಕ್ನಲ್ಲಿ. ಇನ್ಆರ್ಗ್ಯಾನಿಕ್ನಲ್ಲಿ ಚಾಪ್ಟರ್ 6ವರೆಗೂ ಕೊಡಬೇಕು. ಕೆಮಿಕಲ್ ಬಾಂಡಿಂಗ್ ಆ್ಯಂಡ್ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಅಪ್ ಟು VBT ಇನ್ಕ್ಲೂಡೆಡ್ ಅಂತ ಇದೆ. ಫಿಸಿಕಲ್ ಕೆಮಿಸ್ಟ್ರಿನಲ್ಲಿ 1, 2, 3 3 ಪಾಠಗಳು ಕೊಡಬೇಕು. ಥರ್ಮೋಡೈನಾಮಿಕ್ಸ್ವರೆಗೂ ಕೂಡ ಕೊಡಬೇಕಾಗಿರುತ್ತೆ. ಈಗ ನಾವು ಮ್ಯಾಥಮೆಟಿಕ್ಸ್ ಸಿಲೆಬಸ್ ಫಾರ್ ದ ಅಕಾಡೆಮಿಕ್ ಇಯರ್ 2025 ಟೆಸ್ಟ್ ಮಿಡ್ ಟರ್ಮ್ ಎಕ್ಸಾಮ್ ಎಲ್ಲದೂ ಕೂಡ ನೋಡ್ತಾ ಹೋಗೋಣ. ಈಗ ಬನ್ನಿ, ಪಿರಿಯಾಡಿಕ್ ಟೆಸ್ಟು ತಾವುಗಳು ನೋಡಿದ್ರಿ ಈಗಾಗಲೇ, ಹೌದಲ್ವಾ? ಮತ್ತೆ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ, ಸ್ವಲ್ಪ ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಇದು ಒಂದು ವಿಡಿಯೋದಲ್ಲಿ ನಿಮಗೆ ಯಾವುದು ನಮ್ಮ ಮ್ಯಾಥ್ಸ್ ಪೋರ್ಷನ್ ಎರಡೂ ಕೂಡ ಇನ್ಕ್ಲೂಡನ್ನು ಮಾಡಿ ಇಲ್ಲಿ ನಿಮಗೆ ಕೊಡಲಾಗಿದೆ. ಫಸ್ಟ್ ಇಯರ್ ಹಾಗೂ ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳಿಗೆ ತಾವುಗಳು ನೋಡ್ಬೋದು ನೋಡಿ. ಇಟ್ ಇನ್ಕ್ಲೂಡ್ಸ್ ಫಸ್ಟ್ ಟೆಸ್ಟ್ ಪೋರ್ಷನ್ ಅಂತ ಇದೆ, ಅಂದರೆ ಮೇಲ್ಗಡೆ ಇದೆ ಅಲ್ವ ಅದು ಕೂಡ ಇದೆ. ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ ನಡೆಯುವಂಥದ್ದು 80 ಮಾರ್ಕ್ಸಿಗಾಗಿರುತ್ತೆ. ಇಷ್ಟು ತಲೆಯಲ್ಲಿ ಇಟ್ಕೊಳ್ಳಿ. ಹಾಗಿದ್ರೆ ಮ್ಯಾಥಮೆಟಿಕ್ಸ್ ಪೋರ್ಷನ್ ಏನು ಅಂತ ಈಗ ನೋಡ್ತಾ ಹೋಗೋಣ. ಚಾಪ್ಟರ್ 1 ಹಿಡಿದು ಚಾಪ್ಟರ್ 9ವರೆಗೂ ಕೂಡ ಸಂಪೂರ್ಣವಾಗಿ ನಿಮಗೆ ಮಿಡ್ ಟರ್ಮ್ ಎಕ್ಸಾಮ್ ಇರುತ್ತೆ. ಫಾರ್ ಎಕ್ಸಾಂಪಲ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಇರುತ್ತೆ, ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇರುತ್ತೆ, ಮ್ಯಾಟ್ರಿಸಸ್ ಇರುತ್ತೆ, ಡಿಟರ್ಮಿನೆಂಟ್ಸ್ ಇರುತ್ತೆ, ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ಸ್ ಇರುತ್ತೆ, ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ ಇರುತ್ತೆ, ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ಇರುತ್ತೆ, ವೆಕ್ಟರ್ಸ್ ಇರುತ್ತೆ, 3D ಜಾಮೆಟ್ರಿ ಕೂಡ ಇರುತ್ತೆ. ಇವೆಲ್ಲವೂ ಕೂಡ ನಿಮ್ಮ ಏನಂತೀರ ತಾವುಗಳು ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ ಅರ್ಧವಾರ್ಷಿಕ ಪರೀಕ್ಷೆಗೆ ಇರುವಂಥದ್ದಾಗಿರುತ್ತೆ. ಈ ಕಡೆದು ನಮ್ಮ ಪ್ರಥಮ PUC ವಿದ್ಯಾರ್ಥಿಗಳಿದ್ದು. ಆಯಿತಾ? ಧನ್ಯವಾದಗಳು ವಿದ್ಯಾರ್ಥಿಗಳೇ. ಈಗ ಬಯೋ PCMB ತೆಗೆದುಕೊಂಡು ಓದುತ್ತಿರುವ ವಿದ್ಯಾರ್ಥಿಗಳ ಸಿಲೆಬಸ್ಸನ್ನು ನಾವು ನೋಡ್ತಾ ಹೋಗೋಣ. ಮಿಡ್ ಟರ್ಮ್ ಎಕ್ಸಾಮಿಗೆ ಏನೆಲ್ಲ ಇದೆ ಅಂತ. ಆಯಿತಾ? ದಿ ಲಿವಿಂಗ್ ವರ್ಲ್ಡ್ ಇದೆ, ಬಯೋಲಾಜಿಕಲ್ ಕ್ಲಾಸಿಫಿಕೇಷನ್ ಇದೆ, ಪ್ಲ್ಯಾಂಟ್ ಕಿಂಗ್ಡಮ್ ಇದೆ, ಅನಿಮಲ್ ಕಿಂಗ್ಡಮ್ ಇದೆ, ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಇದೆ, ಆ್ಯಂಡ್ ಅನಾಟಮಿ ಆಫ್ ಫ್ಲವರಿಂಗ್ ಪ್ಲ್ಯಾಂಟ್ಸ್ ಇದೆ, ಸ್ಟ್ರಕ್ಚರಲ್ ಆರ್ಗನೈಸೇಷನ್
ಇನ್ ಅನಿಮಲ್ಸ್ ಇದೆ, ಸೆಲ್ ದ ಯೂನಿಟ್ ಆಫ್ ಲೈಫ್ ಇದೆ, ಬಯೋಮಾಲಿಕ್ಯೂಲ್ಸ್ ಇದೆ, ಸೆಲ್ ಲೈಫ್ ಆ್ಯಂಡ್ ಸೆಲ್ ಡಿವಿಷನ್ ಇದೆ, ಫೋಟೋಸಿಂಥಸಿಸ್ ಇನ್ ಹೈಯರ್ ಪ್ಲಾಂಟ್ಸ್. ಇದೆಲ್ಲದೂ ಕೂಡ ನಿಮಗೆ ಇರುವಂಥದ್ದಾಗಿರುತ್ತೆ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗೆ ಮುಂದೆವರಿಯಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ದಯವಿಟ್ಟು ವಿಡಿಯೋದಲ್ಲಿ ಏನಾದರೂ ಕೊರತೆ ಅಥವಾ ಇದು ಕಂಡು ಬಂದಲ್ಲಿ ತಾವುಗಳು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ, ಐ ಥಿಂಕ್ ಇದು ಏನು ಮಾಡಿದಾರೋ ನೆನಪಿಲ್ಲ ನನಗೆ, ಎಲ್ಲೋ ಪ್ರಾಬ್ಲಮ್ ಆಗಿರಬೇಕೇನೋ ಇದು, ಅಥವಾ ಸರಿ ಇದೆಯೋ ಗೊತ್ತಿಲ್ಲ. ಆಯಿತಾ, ಧನ್ಯವಾದಗಳು. ಒನ್ಸ್ ಯು ಕ್ರಾಸ್ ಚೆಕ್ ವಿತ್ ಯುವರ್ ಸಬ್ಜೆಕ್ಟ್ ಟೀಚರ್. ಧನ್ಯವಾದಗಳು. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹೇಳಿದ್ನಲ್ವಾ, ಇಂಗ್ಲೀಷಿನ ಮೆಟೀರಿಯಲ್ ರೆಡಿ ಇರುತ್ತೆ.